الرجيم الحمد لله رب العالمين والصلاة والسلام على أشرف المرسلين وعلى آله وصحبه أجمعين أما بعد. ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರೇ, ಉಸ್ತಾದರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಅಸ್ಸಲಾಮು ಅಲೈಕುಂ. ಇಂದು ಜಗವಿಡೀ ನಬಿ ಕರೀಂ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮ ದಿನಾಚರಣೆಯನ್ನು ಕೊಂಡಾಡುತ್ತಿರುವ ಈ ವೇದಿಕೆಯಲ್ಲಿ ನಾನು ಕಾರುಣ್ಯದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದರ ಬಗ್ಗೆ ಒಂದೆರಡು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ. ಅಲ್ಲಾಹು ತಾಲಾ ತೌಫೀಕ್ ನೀಡಲಿ, ಆಮೀನ್. ಸತ್ಯ, ಶಾಂತಿ, ಸುಮಧುರ ಸಂದೇಶವನ್ನು ಸಾರುತ್ತಾ ಇಡೀ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟ ನಮ್ಮೆಲ್ಲರ ನೇತಾರರಾಗಿದ್ದಾರೆ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕೊಲೆ, ಅಕ್ರಮ, ಅತ್ಯಾಚಾರ, ಅನಾಚಾರದಲ್ಲಿ ಮುಳುಗಿದ 6ನೇ ಶತಮಾನದ ಜನರಿಗೆ ಮಾನವತೆಯ ಸೂಕ್ಷ್ಮ ಸಂದೇಶವನ್ನು ಸಾರಿದರು. ಹುಟ್ಟಿದ ಮಗು ಹೆಣ್ಣಾದರೆ ಜೀವಂತವಾಗಿ ಹೂಳುತ್ತಿದ್ದ, ತಲೆಗೆ ಬಂಡೆಕಲ್ಲುಗಳನ್ನು ಹಾಕುತ್ತಿದ್ದ ಸ್ವತಃ ತಂದೆ ತನ್ನ ಕರ್ಮ ಕುಡಿಯನ್ನು ಭೀಕರವಾಗಿ ಕೊಳ್ಳುತ್ತಿದ್ದನು. ಅಂತಹ ಭಯಾನಕ ಯುಗದಲ್ಲಾಗಿದೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದು ತಮ್ಮ ಕರುಳ ಕುಡಿಯನ್ನು ಕೊಳ್ಳಬೇಡಿರಿ ಎಂದು ಹೇಳಿದರು. ಫಮಯ್ಯಕದುಲ್ ಮುಮಿನಂ ಮುತಅಮ್ಮಿದಂ ಫಜಜಾಉಹು ಜಹನ್ನಮ. ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಕೊಂದವನಿಗೆ ಭಯಾನಕ ನರಕ ಶಿಕ್ಷೆಯನ್ನು ಘೋಷಿಸುತ್ತಾ ಅನ್ಯಾಯವಾಗಿ ಕೊಲೆ ಮಾಡುವುದನ್ನು ಕಠಿಣವಾಗಿ ವಿರೋಧಿಸಿ ಮಸ್ತಿಷ್ಕ ಮನಸ್ಕಾರದ ಅರವರಿಗೆ ಸೌಹಾರ್ದತೆಯ ಪಾಠವನ್ನು ಕಲಿಸಿಕೊಟ್ಟರು. ಅದು ಮಾತ್ರವಲ್ಲ, ಅದೆಷ್ಟು ಅನಾಥರ ಬಳಿ ಹೋಗಿ ಇಂದಿನಿಂದ ನಿನ್ನ ತಂದೆ ನಾನಾಗಿದ್ದೇನೆ ಎಂದು ಹೇಳಿದರು. ಅನಾಥರನ್ನು ಸಂರಕ್ಷಿಸುವವರು ನಾಳೆ ಸ್ವರ್ಗದಲ್ಲಿ ನನ್ನ ಜೊತೆ ಎಂದು ಸಂತೋಷ ವಾರ್ತೆಯನ್ನು ತಿಳಿಸಿದವರಾಗಿದ್ದಾರೆ. ಇರ್ಹಮು ಮನ್ ಫಿಲ್ ಅರ್ದಿ ಯರ್ಹಮುಕುಂ ಮನ್ ಫಿಸ್ ಸಮಾ. ಭೂಲೋಕವಾಸಿಗಳಿಗೆ ನೀವು ಕರುಣೆ ತೋರಿರಿ, ಆಗ ಆಕಾಶದಲ್ಲಿರುವ ಅತೃಪ್ತವಾದ ಅಲ್ಲಾಹನು ನಿಮ್ಮಲ್ಲಿ ಕರುಣೆ ತೋರುತ್ತಾನೆ. ಜಗತ್ತನ್ನೇ ಜಗದಗಿಸಿದ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ನಿಮ್ಮ ನೆರೆಹೊರೆಯವನು ಅಮುಸ್ಲಿಮನಾಗಲಿ, ಹಿಂದೂ ಆಗಲಿ, ಕ್ರೈಸ್ತನಾಗಲಿ, ಬುದ್ಧನಾಗಲಿ, ಸಿಖ್ಖನಾಗಲಿ, ಯಾರೇ ಆಗಲಿ, ಬಿಲಿಯನಾಗಲಿ, ಕರಿಯನಾಗಲಿ, ಅವನನ್ನು ನೀನು ಬಹುಮಾನಿಸಬೇಕು ಎಂದು ನಮ್ಮಲ್ಲಿ ಕಳುಹಿಸಿಕೊಟ್ಟಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಿಮ್ಮಂತಹ ಸಾಧಾರಣ ಮನುಷ್ಯರಲ್ಲ, ಕೊಳಕು ಮನಸ್ಸಿನಿಂದ ಏನೇನು ಹೇಳುವ ಸಾಮಾನ್ಯ ಮನುಷ್ಯರಲ್ಲ. ಅವರು ಯಾರು ಗೊತ್ತೇ? ಕರುಣೆಯ ಮಹಾನ್ ಸಾಗರರಾಗಿದ್ದಾರೆ. ಅತಿ ದೊಡ್ಡ ಕುಟುಂಬದ ನೇತಾರ ಯಾರು ಎಂದು ಕೇಳುವುದರಲ್ಲಿ ಅದಕ್ಕೆ ನಮ್ಮಲ್ಲಿ ಹೇಳಲಿಕ್ಕೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಅಲ್ಲಾಹು ತಾಲಾ ರಹ್ಮತುಲ್ ಲಿಲ್ ಆಲಮೀನ್ ಎಂದಿದ್ದಾರೆ. ಅಂದರೆ ಸಕಲ ಜಗತ್ತಿಗೆ ಕರುಣೆಯ ರೂಪ. ಅವರು ಕೇವಲ ಮುಸ್ಲಿಮರಿಗೆ ಮಾತ್ರವಲ್ಲ, ಎಲ್ಲ ಮಾನವರಿಗೂ, ಪ್ರಾಣಿಗಳಿಗೂ, ಪಕ್ಷಿಗಳಿಗೂ ಕರುಣೆಯ ಕಣ್ಣಿನಿಂದ ಕಾಣುತ್ತಿದ್ದರು. ಮೈಕಲ್ ಹೆಚ್ಚಾರ್ಡ್ ಅವರು ಹೇಳುತ್ತಾರೆ, ನಾನು ಹಲವಾರು ನಾಯಕರನ್ನು ಕಂಡೆ, ಆದರೆ ಅದರಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಯಶಸ್ಸುಗಳಿಸಿದ ನಾಯಕರಲ್ಲಿ ನಾನು ಕಂಡ ನಾಯಕ ಅದು ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಜನರನ್ನು ಗುಲಾಮರನ್ನಾಗಿ ಕಾನೂನು ವ್ಯವಸ್ಥೆಯಲ್ಲಿ ಕರಿಯ ವ್ಯಕ್ತಿ ಬಿಲಾಲರನ್ನು ಅಪ್ಪಿಕೊಂಡು ಕಾಬಾದ ಮೇಲೆ ಕಾಲಿಟ್ಟು ಆಜಾನ್ ಹೇಳಿ ಎಂದು ತನ್ನ ಕರುಣೆಯನ್ನು ವಿಶ್ವಕ್ಕೆ ಪರಿಚಯಿಸಿದ ನಮ್ಮೆಲ್ಲರ ನೇತಾರ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಾಗಿದ್ದಾರೆ. ಇಷ್ಟು ಮಾತನ್ನು ಹೇಳಿ ನನ್ನ ಭಾಷಣವನ್ನು ನಾನು ವಿರಮಿಸುತ್ತೇನೆ. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.